ನಿರಂತರ ಸುದ್ದಿಗಳಿಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನೆಲ್. ಈ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ತಾಜಾ ಸುದ್ದಿಗಳನ್ನ ಪಡೀರಿ. ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಸಂದೀಪ್. ನಿಮಗೆಲ್ಲ ಗೊತ್ತಿದೆ, ಭಾರತದ ಪ್ರಧಾನಮಂತ್ರಿಯಾಗಿರುವಂಥ ನರೇಂದ್ರ ಮೋದಿ ಅವರು ಇಸ್ರೇಲ್ನ ಪ್ರವಾಸವನ್ನು ಮಾಡ್ತಾ ಇದ್ದಾರೆ. ಹಾಗಾದರೆ ಒಂದು ಇಸ್ರೇಲ್ನ ಪ್ರವಾಸದಲ್ಲಿ ನಮ್ಮ ಭಾರತಕ್ಕೆ ಇರುವಂಥ 10 ಪ್ರಯೋಜನಗಳು ಯಾವುದು, ಅದನ್ನು ಈ ಒಂದು ವಿಡಿಯೋದಲ್ಲಿ ನಾವು ತಿಳಿಸ್ತೀವಿ. ಮೊದಲನೇದಾಗಿ, ಭಾರತೀಯ ಸೇನೆ ಮತ್ತಷ್ಟು ಬಲವಾಗುತ್ತೆ ಅಂತ ಹೇಳ್ಬೋದು. ಹೌದು, ಭಾರತ ಸದ್ಯ ಇಸ್ರೇಲಿಂದ 40% ಅಷ್ಟು ಆಯುಧವನ್ನು ಇಸ್ರೇಲಿಂದಲೇ ತಗೋತಾ ಇರುವಂಥದ್ದು. ಇದರಿಂದ ಇಸ್ರೇಲ್ನ ಸಂಬಂಧ ಇನ್ನೂ ಹೆಚ್ಚಾಗಿ, ಇನ್ನೂ ಅತಿ ಹೆಚ್ಚು ಸಾಮಗ್ರಿಗಳನ್ನು ಅಥವಾ ಟೆಕ್ನಾಲಜಿಯನ್ನು ನಾವು ಇಸ್ರೇಲಿಂದ ಪಡ್ಕೊಬೋದು. ರಕ್ಷಣಾ ವಿಚಾರದಲ್ಲಿ ಸವಾಲೆಸೆಯುವಂಥ ತಂತ್ರಗಾರಿಕೆಗಳು. ಭಾರತದಂತೆ ಚೀನಾ ಕೂಡ ಇಸ್ರೇಲ್ ದೇಶದಿಂದ ವೆಪನ್ಗಳನ್ನು ಖರೀದಿ ಮಾಡ್ತಾ ಇದೆ. ಅದರಿಂದ ಚೀನಾ ದೇಶದಲ್ಲಿರುವಂಥ ವೆಪನ್ಗಳನ್ನ ನಾವು ಉಪಯೋಗಿಸೋದ್ರಿಂದ ಅದರ ತಂತ್ರಗಳೆಲ್ಲ ನಮಗೆ ಗೊತ್ತಾಗುತ್ತೆ. ಜಂಟಿ ಸಮರಾಭ್ಯಾಸ. ಹೌದು, ಈಗ ಭಾರತ, ಜಪಾನ್ ಮತ್ತು ಅಮೆರಿಕ ದೇಶಗಳು ಜಂಟಿ ಸಮರಾಭ್ಯಾಸವನ್ನು ನಡೆಸೋದಕ್ಕೆ ಆಗಲೇ ಪ್ಲಾನ್ ಮಾಡಿದೆ. ಅದರಲ್ಲಿ ಇಸ್ರೇಲ್ ಕೂಡ ಸೇರುವಂತಹ ಸಾಧ್ಯತೆ. ಸಮರಾಭ್ಯಾಸ ಅಂದ್ರೆ ಈ ಒಂದು ಯುದ್ಧದ ತಾಲೀಮನ್ನ ಮಾಡುವಂಥದ್ದು. ಈ ಎಲ್ಲಾ ದೇಶಗಳು ಒಟ್ಟುಗೂಡಿ ಒಂದು ಟ್ರೈನಿಂಗ್ ಅನ್ನ ಮಾಡುವಂತ ಟ್ರೈನಿಂಗ್ ಸಂದರ್ಭದಲ್ಲಿ ಏನಾಗುತ್ತೆ ಅಂದ್ರೆ ನಮ್ಮ ಭಾರತ ದೇಶದ ಸೈನಿಕರು ಆ ದೇಶದ ಸೈನಿಕರ ಹತ್ರ ಇರುವಂತಹ ಇನ್ಸ್ಟ್ರೂಮೆಂಟ್ ಆಗಿರ್ಬೋದು, ವೆಪನ್ಗಳನ್ನ ನಾವು ಕಲ್ತ್ಕೊಬಹುದು. ಅದು ಒಂದು ರೀತಿ ನಮ್ಮ ಭಾರತದ ಸೈನಿಕರಿಗೆ ಹೆಲ್ಪ್ ಆಗುತ್ತೆ ಅಂತಾನೆ ಹೇಳ್ಬೋದು. ಉಭಯ ದೇಶಗಳ ಸೌಹಾರ್ದತೆ ಭವಿಷ್ಯ ಉತ್ತಮವಾಗಿರುತ್ತೆ ಅಂತ ಹೇಳ್ಬೋದು. ಹೌದು, 70 ವರ್ಷಗಳ ನಂತರ ಭಾರತದ ಪ್ರಧಾನಿಯೊಬ್ಬರು ಇಸ್ರೇಲ್ಗೆ ಭೇಟಿ ಕೊಡ್ತಾ ಇರುವಂತದ್ದು. ಈ ಹಿಂದೆ 2008ರಲ್ಲಿ ಗೃಹ ಸಚಿವ ಆಗಿದ್ದಂತ LK ಅಡ್ವಾಣಿ ಅವರು, 2008ರಲ್ಲಿ ಮಾಜಿ ರಾಷ್ಟ್ರಪತಿ ಅಬ್ದುಲ್ ಕಲಾಂ ಅವರು, 2014ರಲ್ಲಿ ರಾಜನಾಥ್ ಸಿಂಗ್ ಅವರು, 2015ರಲ್ಲಿ ಪ್ರಣಬ್ ಮುಖರ್ಜಿ ಅವರು ಮತ್ತು ಕಳೆದ ವರ್ಷ ವಿದೇಶಾಂಗ ಸಚಿವೆ ಸುಷ್ಮಾ ಸ್ವರಾಜ್ ಅವರು ಹೋಗಿದ್ರು. ಇದೇ ಮೊದಲ ಬಾರಿಗೆ ಪ್ರಧಾನಿಯೊಬ್ಬರು ಇಸ್ರೇಲ್ ದೇಶಕ್ಕೆ ಭೇಟಿಯನ್ನ ಕೊಡ್ತಾ ಇರುವಂತದ್ದು. ಇನ್ನು ಕೃಷಿ ತಂತ್ರಜ್ಞಾನ ಹಸ್ತಾಂತರಗೊಳ್ಳುವಂತಹ ಸಾಧ್ಯತೆ. ಹೌದು, ಡ್ರಿಪ್ ಇರಿಗೇಷನ್ ಅಂತ ಒಂದು ತಂತ್ರಜ್ಞಾನ ಈ ಒಂದು ಇಸ್ರೇಲ್ ದೇಶದಿಂದನೇ ಬಂದಿರುವಂತದ್ದು ಅಂತ ಹೇಳ್ಬೋದು. ಇದೇ ರೀತಿ ಅನೇಕ ಕೃಷಿ ತಂತ್ರಜ್ಞಾನಗಳನ್ನ ನಮ್ಮ ಭಾರತಕ್ಕೆ ಅಳವಡಿಸ್ಕೊಬಹುದು. ಇದು ಕೂಡ ಒಂದು ಪ್ರಯೋಜನ ಆಗುತ್ತೆ ಅಂತ ಹೇಳ್ಬೋದು. ಇನ್ನು ನೀರಿನ ಕೊರತೆಯನ್ನು ಎದುರಿಸಲು ಸಿಗಬಹುದೇ ಹೊಸ ತಂತ್ರಜ್ಞಾನ ಅಂತ ಒಂದು ಪ್ರಶ್ನೆ ಮೂಡುತ್ತೆ. 2016ರಲ್ಲಿ ಭಾರತ ಮತ್ತು ಇಸ್ರೇಲ್ ನಡುವೆ ನೀರಿನ ಮೂಲಕ ಅಭಿವೃದ್ಧಿ ಕುರಿತು ತಂತ್ರಜ್ಞಾನ ಮಾಹಿತಿಗಳ ವಿನಿಮಯದ ಬಗ್ಗೆ ಒಪ್ಪಂದವಾಗಿತ್ತು. ಈ ನಿಟ್ಟಿನಲ್ಲಿ ತನ್ನ ಹಲವಾರು ಭಾಗಗಳಲ್ಲಿ ತೀವ್ರ ಬರಗಾಲ, ಮುಂಗಾರು ವೈಫಲ್ಯ ಅನುಭವಿಸ್ತಾ ಇರುವಂತಹ ಭಾರತಕ್ಕೆ ಉಪಯುಕ್ತ ತಂತ್ರಜ್ಞಾನ ಲಭ್ಯವಾಗಬಹುದು. ಇನ್ನು ಕುಸಿದ ವ್ಯಾಪಾರ ವಹಿವಾಟು ಮೇಲೆತ್ತುವಂತ ಪ್ರಯತ್ನ. ವಾಣಿಜ್ಯ ವ್ಯವಹಾರಗಳ ಸಂಬಂಧದಲ್ಲಿ ಇಸ್ರೇಲ್ ಭಾರತಕ್ಕೆ 38ನೇ ಅತಿ ದೊಡ್ಡ ಜೊತೆಗಾರ. ಅಂದ್ರೆ ಉಭಯ ದೇಶಗಳ ನಡುವೆ ಸುಮಾರು 33,634 ಕೋಟಿ ರೂಗಳಷ್ಟು ವಾಣಿಜ್ಯ ವ್ಯವಹಾರಗಳು ನಡೆಯುತ್ತೆ. ಆದರೆ ಕಳೆದ ವರ್ಷ ಇದರ ಪ್ರಮಾಣ 18% ಇಳಿಮುಖವಾಗಿರುವಂತದ್ದು. ಇದನ್ನ ಮೇಲೆತ್ತಲು ಈ ಬಾರಿ ಮೋದಿ ಭೇಟಿಯ ವೇಳೆ ಒತ್ತು ಕೊಡಬಹುದು. ಇಸ್ರೇಲ್ನಿಂದ 17,000 ಕೋಟಿ ರು ಬಂಡವಾಳ. ಹೌದು, ಮೇಕ್ ಇನ್ ಇಂಡಿಯಾ ಯೋಜನೆಯಡಿ ಕ್ಷಿಪಣಿ ತಂತ್ರಜ್ಞಾನ ಅಭಿವೃದ್ಧಿಪಡಿಸಲು ಇಸ್ರೇಲ್ ಈಗಾಗಲೇ 12,000 ಕೋಟಿ ರು ನೀಡುವುದಾಗಿ ಹೇಳಿಕೆ ನೀಡಿರುವಂತದ್ದು. ಇದೇ ಒಪ್ಪಂದದಂತೆ ಡ್ರೋನ್, ರೆಡಾರ್ಗಳ ನಿರ್ಮಾಣ ಹಾಗೂ ಮಾರಾಟಕ್ಕೆ ಸಂಬಂಧಿಸಿದ ಒಪ್ಪಂದವೊಂದಕ್ಕೆ ಮೋದಿಯವರ ಈ ಬಾರಿಯ ಭೇಟಿಯಲ್ಲಿ ಸಹಿ ಬೀಳುವ ಸಾಧ್ಯತೆ ಇದೆ. ಮಹತ್ವದ ಗಂಗಾ ನದಿಗೆ ಸ್ವಚ್ಛತೆಗೆ ಮತ್ತಷ್ಟು ಬಲ. ಹೌದು, ಗಂಗಾ ನದಿಯ ಸ್ವಚ್ಛತೆಯ ಕೈಂಕರ್ಯದಲ್ಲಿ ತೊಡಗಿಕೊಂಡಿರುವಂತಹ ಭಾರತಕ್ಕೆ ಇಸ್ರೇಲ್ ಸಹ ಕೈ ಜೋಡಿಸುವಂತಹ ಸಾಧ್ಯತೆ ಇದೆ. ಇನ್ನು ಕೊನೆಯದಾಗಿ, ಆಹಾರ ಪೂರೈಕೆ ಸಮಸ್ಯೆ ಪರಿಹಾರಕ್ಕೂ ಸಹಾಯ. ಹೌದು, ಉಭಯ ದೇಶಗಳಲ್ಲಿ ಆಹಾರ ಉತ್ಪಾದನೆ ಹಾಗೂ ಪೂರೈಕೆ ಸಮಸ್ಯೆಗಳನ್ನ ಸರಿಪಡಿಸುವ ನಿಟ್ಟಿನಲ್ಲಿ ಪರಸ್ಪರ ಸಹಕಾರ, ಉತ್ತೇಜನಗಳನ್ನ ನೀಡುವ ಸಂಬಂಧ ಹೊಸದೊಂದು ಒಪ್ಪಂದವನ್ನ ಮಾಡುವಂತಹ ಸಾಧ್ಯತೆ ಇದೆ. ನಿಮ್ಗೆ ಅನ್ಸುತ್ತೆ ಈ 10 ಪ್ರಯೋಜನಗಳು ನಮ್ಮ ಭಾರತಕ್ಕೆ ಆಗ್ತಾ ಇರುವಂತದ್ದು? ನಿಮ್ಗೆ ಇದ್ರ ಬಗ್ಗೆ ಅನ್ಸುತ್ತೆ ಕಾಮೆಂಟ್ ಅಲ್ಲಿ ತಿಳಿಸಿ. ನಿಮ್ಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ಬೇರೆ ವಿಡಿಯೋಗಳಿಗೆ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.